ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಇವತ್ತು ತೊಟ್ಟಿ ಮನೆ ಹೇಗಿರುತ್ತೆ ಅಂತ ನೋಡೋಣ. ಹಳ್ಳಿ ವಾತಾವರಣ, ತೊಟ್ಟಿ ಮನೆ ಇದೆಲ್ಲ ನೋಡೋದೇ ಒಂದು ಚಂದ ಅಲ್ಲ. ಎಷ್ಟೋ ಜನ ಹಳ್ಳಿನ ನೋಡೇ ಇರಲ್ಲ ಸಿಟಿಲಿರೋರು. ಬನ್ನಿ ಇವತ್ತು ನಿಮಗೋಸ್ಕರ ನಾನು ತೊಟ್ಟಿ ಮನೆ ತೋರಿಸ್ತೀನಿ. ಇವ್ರು ಬಂದು ನನ್ನ ಫ್ರೆಂಡ್ ಆಂಟಿ ಅಂತಲೇ ಹೇಳ್ಬೋದು. 2 ಇಯರ್ಸ್ ಬ್ಯಾಕ್ ನನಗೆ ಫ್ರೆಂಡ್ ಆಗಿದ್ಯವರು. ನಾವು ರೆಂಟೆಡ್ ಹೌಸಲ್ಲಿರುವಾಗ ಅವರು ಕೂಡ ನಮ್ಮ ಮನೆ ಮೇಲ್ಗಡೆ ರೆಂಟೆಡ್ ಹೌಸಲ್ಲಿದ್ದರು. ತುಂಬಾ ಬೇಗ ಕ್ಲೋಸ್ ಆದ್ವಿ. ಈಗ ನೋಡಿದರೆ ನಾವು ಇಲ್ಲಿಗೆ ಶಿಫ್ಟ್ ಆಗಿದ್ದೀವಿ. ನಮ್ಮ ಊರ ಪಕ್ಕನೇ ಅವ್ರ ಊರು ಕೂಡ ಇದೆ, ಓನ್ ಹೌಸು. ಸೊ ಅವರು ನನಗೆ ಇನ್ವೈಟ್ ಮಾಡಿದರು ಅಮ್ಮನ ಕರ್ಕೊಂಡು ಬನ್ನಿ ಅಂತ. ಬನ್ನಿ ಈಗ ಹೇಗೆ ರಿಯಾಕ್ಟ್ ಮಾಡ್ತಾರೆ ಆಂಟಿ ಅಂತ ನೋಡೋಣ. ಅವ್ರಿಗೆ ಹೇಳಿಲ್ಲ, ನಾನು ಬಂದಿರೋ ಸಡನ್ನಾಗಿ ಬರ್ತಾಯಿದ್ದೀನಿ. ನೋಡೋಣ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂತ. ನೋಡಿ ಎಷ್ಟು ಚೆಂದ ಇದೆ ತೊಟ್ಟಿ ಮನೆ ಅಲ್ವಾ. ಇದನ್ನು ನೋಡೋಕ್ಕಂತೂ ತುಂಬ ಖುಷಿ ಆಗುತ್ತೆ. ಎಷ್ಟು ಚೆನ್ನಾಗಿ ಗಾಳಿ ಬೆಳಕು ಬರುತ್ತೆ ಗೊತ್ತಾ ಮನೆ ಒಳಗಡೆ. ನನಗಂತೂ ತುಂಬ ಖುಷಿ ಅವ್ರ ಮನೆಗೆ ಬರೋಕ್ಕೆ. ಇದನ್ನು ನಾವು 4th ಟೈಮ್ ಇಲ್ಲಿ ಬರ್ತಾ ಇರೋದು. ಬರುವಾಗೆಲ್ಲ ಏನೋ ಒಂಥರ ಎಕ್ಸೈಟ್ಮೆಂಟು. ಅಷ್ಟು ಇಷ್ಟಪಟ್ಟು ನಾನು ಬರ್ತೀನಿ ಈ ಮನೆಗೆ. ಅಮ್ಮ ಬಂದಿಸಿ ನೋಡಿ ಆಂಟಿ ಹೇಗೆಲ್ಲ ರಿಯಾಕ್ಟ್ ಮಾಡ್ತಾ ಇದ್ದಾರೆ. ಅವರು ತುಂಬ ಪ್ರೀತಿಸ್ತಾರೆ, ತುಂಬ ಖುಷಿ ಪಡ್ತಾರೆ. ತುಂಬಾ ಇಷ್ಟ ನನ್ನ ಕಂಡ್ರೆ. ನನಗೂ ಅಷ್ಟೇ, ಅವ್ರನ್ನ ಕಂಡ್ರೆ ತುಂಬ ಇಷ್ಟ. ನನ್ನ ಫ್ರೆಂಡ್ಸ್, ನಮ್ಮ ಏಜ್ ಫ್ರೆಂಡ್ಸ್ ಮಾಡ್ಕೊಳ್ಳೋದ್ಕಿಂತ ಈ ಥರ ನಮಗಿನ್ನ ಒಂದು ಸ್ವಲ್ಪ ಏಜ್ ಜಾಸ್ತಿ ಇರುವಂಥವ್ರನ್ನ ಫ್ರೆಂಡ್ ಮಾಡಿಕೊಂಡ್ರೆ ಆ ಪ್ರೀತಿಲಿರೋ ಸುಖನೇ ಬೇರೆ ಫ್ರೆಂಡ್ಸ್. ತುಂಬ ಚೆನ್ನಾಗಿ ಕೇರ್ ಮಾಡ್ತಾರೆ. ನಮಗೇನು ಇಷ್ಟನೋ ಅದನ್ನೆಲ್ಲ ಮಾಡಿಕೊಡ್ತಾರೆ. ಈ ಆಂಟಿ ಅಂತೂ ನನಗೆ ತುಂಬಾ ಇಷ್ಟ. ಅವರಂತೂ ಹೇಗೆ ಗೊತ್ತಾ, ತಾಯಿ ಥರ ನೋಡ್ಕೋತಾರೆ. ನನಗೆ ಏನು ಕಷ್ಟ ಇದ್ದರೂ ಅವ್ರ ಹತ್ರ ನಾನು ಓಪನಾಗಿ ಶೇರ್ ಮಾಡ್ಕೊಳ್ಳೋ ಅಂತ ಅಷ್ಟು ನನಗೆ ಇಂಡಿಪೆಂಡೆನ್ಸ್ ಇದೆ ಅವ್ರ ಹತ್ರ. ಅದಕ್ಕೆ ನನಗೇನಾದ್ರು ಕಷ್ಟ ಇರುವಾಗ ಅವರು ಎಷ್ಟು ಚೆನ್ನಾಗಿ ಸಜೆಷನ್ಸ್ ಕೂಡ ಕೊಡ್ತಾರೆ. ಏನಾದರೂ ಬೇಕು ಅಂದ್ಬಿಟ್ರೆ ಹಾಗೆ ತಂದು ಕೊಟ್ಬಿಡ್ತಾರೆ. ನೋಡಿ ನಾಚ್ಕೊತಾ ಇದ್ದಾರೆ ವಿಡಿಯೋ ಮಾಡ್ತಿದ್ದೀನಿ ಅಂತ. ನೋಡಿ ಇವರು ಪ್ರೆಗ್ನೆಂಟ್ ವುಮೆನ್ನು, 9 ಮಂತ್ಸ್ ಆಗಿದೆ. ನಂಗೆ ತುಂಬ ಬೇಜಾರಾಯಿತು ಅವರು ಅಡುಗೆ ಮಾಡ್ತಿರುವಾಗ. ಅವ್ರನ್ನ ಕೂರಿಸಿ ನಾನು ಮಾಡಿಕೊಡ್ತೀನಿ ಅಂತ ಹೇಳಿದೆ. ಇಲ್ಲ ಇಲ್ಲ ಅಕ್ಕ, ನಂಗೆ ಇದೆಲ್ಲ ಅಭ್ಯಾಸ, ನಾನು ಮಾಡ್ತೀನಿ ಅಂದರು. ಅವರು ರಿಲೇಟಿವ್ ಅಂತೆ, ಮನೆಗೆ ಬಂದಿರೋದ್ರಿಂದ ಅವ್ರು ಒಡೆ ಎಲ್ಲ ಮಾಡಿಕೊಡ್ತಾಯಿದ್ರು. ತುಂಬ ಖುಷಿ ಆಯಿತು. ಇಂಥ ಟೈಮಲ್ಲೂ ಕೂಡ ಅವ್ರು ಎಷ್ಟು ಫ್ರೀಯಾಗಿ ಓಡಾಡ್ತಿದ್ರು ಗೊತ್ತಾ. ಅವ್ರು ಇದನ್ನು ಡೈಲಿ ಅವ್ರು ಹಳ್ಳಿಯಲ್ಲಿ ಮಾಡಿರೋದ್ರಿಂದ ಅವ್ರಿಗೆ ಇದೆಲ್ಲ ಕಷ್ಟನೇ ಅನಿಸಲ್ವಂತೆ. ನಾವುಗಳೇ ಸಿಟಿಲಿ ಇದ್ಕೊಂಡು ಏನು ಇದೆಲ್ಲ ಮಾಡದೇ ಇರೋದಕ್ಕೆ ಕಾರಣನೇ ಸಿಸೇರಿಯನ್ಗಳಾಗೋದು. ಅವ್ರಿಗೆ ಆಲ್ರೆಡಿ ನಾರ್ಮಲ್ ಆಗಿದೆಯಂತೆ. IBP ಪ್ರೆಗ್ನೆನ್ಸಿ, ಫಸ್ಟ್ ಪ್ರೆಗ್ನೆನ್ಸಿ ಇತ್ತಂತೆ. ಅವಾಗೂ ಕೂಡ ಅವ್ರು ನಾರ್ಮಲ್ ಆಗಿದೆ. ನಾವು ನಾರ್ಮಲಾಗಿ ಏನೂ ಇಲ್ಲದೆ ಇದ್ರೂ ನಮಗೆ ಸಿಸೇರಿಯನ್ ಆಗುತ್ತೆ. ಯಾಕೆಂದರೆ ನಾವು ಅಷ್ಟೊಂದು ಕಷ್ಟಪಟ್ಟು ಕೆಲಸ ಮಾಡಲ್ಲ. ಏನಂತೀರಾ ಫ್ರೆಂಡ್ಸ್? ನೋಡಿ ನಮ್ಮ ಆಂಟಿ ಮುಖದಲ್ಲಿ ಖುಷಿನೋ ಖುಷಿ, ಆನಂದನೋ ಆನಂದ. ನನಗೂ ಹಾಗೆ ಆಗಿತ್ತು ಫ್ರೆಂಡ್ಸ್. ಸೊ ನೋಡಿ ಇದು ಅವ್ರ ದೇವ್ರ ಮನೆ. ಬನ್ನಿ ಹಳ್ಳಿ ಮನೆ ಹೇಗಿದೆ ಅಂತ ನಿಮ್ಗೆ ತೋರಿಸ್ತೀನಿ. ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ. ನೋಡಿ ಇದು ದೇವ್ರ ಮನೆ, ಹಳೇ ಕಾಲದ ಮನೆ ಫ್ರೆಂಡ್ಸ್. ಎಲ್ಲ ಬಿದೋಗೋ ಥರ ಇದೆ. ಪಾಪ ಅವರು ಹೇಳ್ತಿದ್ರು ಕಟ್ಟಿಸ್ಕೋಬೇಕು ಅಂತ. ಅವರು ಕೂಡ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ನೋಡಿ ಇದು ದೇವ್ರ ಫೋಟೋಗಳು, ಹಳೇ ಕಾಲದ ಫೋಟೋಗಳು ಅಂತ ಆಂಟಿ ಹೇಳ್ತಿದ್ರು. ಪೂಜೆ ಕೂಡ ಮಾಡಿದರು ಆಂಟಿ. ಶುಕ್ರವಾರ ನಾನು ಪೂಜೆ ಮುಗಿಸಿ ಅವ್ರ ಮನೆಗೆ ಹೋಗಿದ್ದಿದ್ದು, ಕರೆದಿದ್ರಲ್ಲ ಅಂತ. ಅಮ್ಮನೂ ತುಂಬಾ ಖುಷಿ. ಮನೆಯೆಲ್ಲ ನೋಡಿ, ನಮ್ಮೂರ ಕಡೆ ಎಲ್ಲ ಈ ಥರ ತೊಟ್ಟಿ ಮನೆ ಇಲ್ಲ ಫ್ರೆಂಡ್ಸ್. ಅಮ್ಮಂಗೂ ತುಂಬ ಖುಷಿ ಆಯಿತು. ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ತೊಟ್ಟಿ ಮನೆ ಅಂತ ಹೇಳ್ತಿದ್ರು. ನೋಡಿ ಇದೆಲ್ಲ ಹಳೇ ಕಾಲದ ಸಾಮಾನು ಫ್ರೆಂಡ್ಸ್. ಇದೆಲ್ಲ ನೆನಪಿದೆಯಾ? ನಮ್ಮ ಅಜ್ಜಿ ತಾತ ಮನೆಗೆ ಹೋದಾಗ ಇದೆಲ್ಲ ಕಾಣಿಸ್ತಿತ್ತು. ಈಗಂತೂ ಎಲ್ಲೂ ಕಾಣೋದೇ ಇಲ್ಲ. ನಮ್ಮ ಮನೆಗಳಲ್ಲಂತೂ ಕೇಳಲೇಬೇಡಿ, ಎಲ್ಲ ಪ್ಲ್ಯಾಸ್ಟಿಕ್ಕು, ಸಿಲ್ವರು, ಸ್ಟೀಲ್ ಇದೇ ಆಗೋಗಿದೆ. ನೋಡಿ ಎಷ್ಟೊಂದು ತಾಮ್ರದ ಪಾತ್ರೆಗಳು, ಬಿಂದಿಗೆಗಳು ಇದೆ. ಬಟ್ ಈಗ ಅವರು ಕೂಡ ಅದನ್ನು ಯೂಸ್ ಮಾಡ್ತಾ ಇಲ್ಲ. ಕಾಲ ಬದಲಾಗಂಗೆ ಟ್ರೆಂಡ್ಗೆ ನಾವು ಕೂಡ ಅಡ್ಜಸ್ಟ್ ಆಗೋಗ್ಬಿಡ್ತೀವಿ ಅಲ್ವಾ ಫ್ರೆಂಡ್ಸ್. ನೋಡಿ ಹೆಂಚಿನ ಮನೆ, ಧೂಲು ಅಂತೀವಲ್ಲ, ಕಂಬ ಏನಂತೀವಿ, ವುಡ್ಡಲ್ಲಿ ಮಾಡಿರೋಂಥ, ಅದರಿಂದ ಮನೆ ಮಾಡಿದ್ದಾರೆ. ತುಂಬ ದೊಡ್ಡದಾಗಿದೆ ಮನೆ. ಆ ಕಡೆ ಪಕ್ಕದಲ್ಲೂ ಕೂಡ ಇತ್ತು. ಅರ್ಧ ಮನೆಗೆ ಅವರು ಬೀಗ ಹಾಕಿದ್ದಾರೆ, ಕ್ಲೀನ್ ಮಾಡೋಕ್ಕಾಗಲ್ಲ ಅಂತ. ಇನ್ನು ಮೇಲ್ಗಡೆ ಕೂಡ ಅಟ್ಟ ಅಂತಾರಲ್ಲ, ನಾವು ಹೇಗೆ ಟೆರೇಸು, ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಅಂತಿರಲ್ಲ, ಹಾಗೆ ಅಲ್ಲಿ ಅಟ್ಟ ಅಂತ ಕರೀತಾರೆ. ಅದರಲ್ಲೂ ಕೂಡ ತುಂಬಾ ಸಾಮಾನುಗಳನ್ನು ಸ್ಟೋರ್ ಮಾಡಿ ಇಟ್ಟಿದ್ರು. ಇದು ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಿಸಿಲು ಬೀಳ್ತಾ ಇದೆ. ಫ್ಯಾನು ಏನು ಯೂಸ್ ಮಾಡಲ್ಲ ಫ್ರೆಂಡ್ಸ್ ಇಲ್ಲಿ ಮನೆಯಲ್ಲಿ. ತುಂಬ ಚೆನ್ನಾಗಿ ಗಾಳಿ ಬೆಳಕು ಎಲ್ಲ ಬರುತ್ತೆ. ನೋಡಿ ನಾನು ಆಸೆ ಪಟ್ಟು ಇಲ್ಲಿ ಕೂತ್ಕೋತೀನಿ. ಯಾವಾಗ ಬಂದಾಗೂ ಅವ್ರ ಮನೆ ತುಂಬ ಖುಷಿ ಅನಿಸುತ್ತೆ ನನಗೆ ಇಲ್ಲಿ ಕೂತ್ಕೊಳ್ಳೋದು. ಅಮ್ಮನೂ ಕೂಡ ನಾನು ಕರೆದೆ, ಬಾರಮ್ಮ ಕೂತ್ಕೋಬಾ, ಚೆನ್ನಾಗಿರುತ್ತೆ, ಒಂದು ಫೋಟೋ ಕೂಡ ತೆಗೆಸ್ಕೊಳ್ಳೋಣ ಅಂತ ಹೇಳಿದೆ. ಅಮ್ಮ ಕೂಡ ಓಡ್ಕೊಂಡು ಬರ್ತಿದ್ದಾರೆ, ಹೌದು ಚೆನ್ನಾಗಿದೆ ಅಂತ. ಸೊ ನೋಡಿ ಇಬ್ಬರು ಕೂತ್ಕೊಂಡು ಸ್ವಲ್ಪ ಹೊತ್ತೆಲ್ಲ ಮಾತಾಡಿ ಟೈಮ್ ಕೂಡ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಆಂಟಿ ಹೇಳ್ತಿದ್ರು ಇವತ್ತೆಲ್ಲ ಇಲ್ಲೇ ಇರಿ, ಹೋಗಿವ್ರಂತೆ ಅಂತ. ಸೊ ನಾವು ಇನ್ನೂ ತುಂಬಾ ಪ್ರೋಗ್ರಾಮ್ಸ್ ಮನಸ್ಸಲ್ಲಿದ್ದಿದ್ದರಿಂದ ಸೊ ನಾವು ಅದಕ್ಕೆ ಫಿಕ್ಸ್ ಆಗಿಬಿಟ್ಟಿದ್ವಿ. ಇಲ್ಲ ಆಂಟಿ ನಾವು ಬೇಗ ಹೋಗ್ತೀವಿ ಅಂತ. ನೋಡಿ ಇದು ಆಂಟಿ ನಂಗೆ ಬುಟ್ಟಿ ಕೂಡ ಕೊಟ್ಟಿದ್ದಾರೆ. ಎಷ್ಟು ಚೆಂದ ಇದೆ ಅಲ್ವಾ. ನಾನು ಇದನ್ನು ಹಿಡ್ಕೊಂಡು ಕೂಡ ಒಂದು ಫೋಟೋ ತೆಗೆಸ್ಕೊಂಡೆ. ಇಷ್ಟ ಆಯಿತು ನನಗೆ. ಅದು ಬ್ಯಾಂಬೂಯಿಂದ ಮಾಡಿರೋದಂತೆ. ಸೊ
ಓವರಾಲ್ ತುಂಬ ಚೆನ್ನಾಗಿತ್ತು ಆಂಟಿ ಮನೇಲಿ ಕಳೆದಿದ್ದಂಥ ಟೈಮು. ಅವ್ರ ಪ್ರೀತಿಗೆ ನಾನು ಸದಾ ಚಿರಋಣಿ. ಎಷ್ಟು ಚೆಂದ ನೋಡ್ಕೊಂಡು ಕಳಿಸಿದ್ರು ಗೊತ್ತಾ. ನಮಗೋಸ್ಕರ ನೋಡಿ ಕಡಲೆಬೇಳೆ ವಡೆ ಕೂಡ ರೆಡಿ ಮಾಡಿದ್ದಾರೆ. ವಡೆ ಅಂತೂ ಮಸ್ತಾಗಿತ್ತು. ಇವು ಆಂಟಿ ಯಾವಾಗಲೂ ಬಜ್ಜಿ ಬೋಂಡ ಮಾಡೋದ್ರಲ್ಲಿ ಎಕ್ಸ್ಪರ್ಟು. ತುಂಬಾ ಟೇಸ್ಟಿಯಾಗಿ ಮಾಡ್ತಾರೆ. ನಾನು ಯಾವಾಗ ಮಾಡಿದ್ರೂ ಒಂದೆರಡು ಎಕ್ಸ್ಟ್ರಾ ತಿಂತೀನಿ ಆಂಟಿ ಕೈಯಿಂದ. ಖುಷಿಪಡ್ತಿದ್ರು, ತುಂಬಾ ಖುಷಿಪಟ್ಟರು ಆಂಟಿ ಇದೆಲ್ಲ ವಿಡಿಯೋ ಮಾಡ್ತಿರೋದಕ್ಕೆ. ಎಲ್ಲರಿಗೂ ಆಸೆನೇ ಅಲ್ವಾ, ನಾನು ವಿಡಿಯೋಲಿ ಬರ್ತೀನಿ ಅಂತ ಹೇಳ್ತಿದ್ರು ಆಂಟಿ. ನಾಚ್ಕೊಂಡು ಕೂಡ ಇದ್ದರು. ಇದು ನೋಡಿ ಅವ್ರು ಸ್ನಾನ ಮಾಡೋಕ್ಕೆ ಇಟ್ಟಿರೋದು. ಇದರಲ್ಲಿ ಅವರು ದಿನ ನೀರು ಕಾಯಿಸ್ಕೊಂಡು ಸೌದೆ ಅಂತೀವಲ್ಲ ಅದನ್ನಿಟ್ಟು ನೀರು ಕಾಯಿಸ್ಕೋತಾರೆ. ಇದು ಅವ್ರದ್ದು ಬಾತ್ರೂಮು. ಇದು ಹೊರಗಡೆ ನೋಡಿ ಹೇಗಿದೆ. ತೊಟ್ಟಿ ಕೂಡ ಇದೆ ಫ್ರೆಂಡ್ಸ್. ಇದರಲ್ಲಿ ಅವರು ನೀರು ತುಂಬಿಸ್ಕೋತಾರಂತೆ. ಪಾತ್ರೆ ತೊಳೆಯೋಕ್ಕೆ, ಬಟ್ಟೆ ವಾಶ್ ಮಾಡೋಕ್ಕೆ ಎಲ್ಲದಕ್ಕೂ ಇದನ್ನು ಅವ್ರು ಯೂಸ್ ಮಾಡ್ಕೊತಾರೆ. ನೋಡಿ ವೀಳ್ಯದೆಲೆ ಫ್ರೆಂಡ್ಸ್. ಈ ವೀಳ್ಯದೆಲೆ ವಿಶೇಷತೆ ಏನು ಅಂದರೆ ಎಲ್ಲರ ಮನೇಲೂ ಬರಲ್ಲ ಫ್ರೆಂಡ್ಸ್. ವೀಳ್ಯದೆಲೆ ಇರೋ ಕಡೆ ಲಕ್ಷ್ಮೀ ಕಟಾಕ್ಷ ಇರುತ್ತೆ ಅಂತ ಕೂಡ ಹೇಳ್ತಾರೆ. ವೀಳ್ಯದೆಲೆ ಹಾಕ್ಕೊಂಡ್ರೆ ತುಂಬ ಒಳ್ಳೆಯದು ಮನೆ ಹತ್ರ. ಬಟ್ ಅದು ಏನಂತೀವಿ ಮೈಲಿಗೆ ಎಲ್ಲ ಆದರೆ ಒಣಗೋಗುತ್ತೆ ಅಂತಾರೆ ಫ್ರೆಂಡ್ಸ್. ಇಲ್ಲಿ ಚೆನ್ನಾಗಿ ಬೆಳೆದಿದೆ ನಮ್ಮ ಆಂಟಿ ಮನೆ ಹತ್ರ. ಅವ್ರ ಮನಸ್ಸು ಅಷ್ಟೇ ಶುದ್ಧವಾಗಿದೆ, ಪ್ರೀತಿ ಇದೆ ಅಲ್ವಾ. ಸೊ ಒಳ್ಳೆ ಮನಸ್ಸು ಇರೋರ ಮನೇಲಿ ಖಂಡಿತ ಎಲ್ಲವೂ ಒಳ್ಳೆಯದಾಗುತ್ತೆ ಅಲ್ವಾ ಫ್ರೆಂಡ್ಸ್. ಇನ್ನು ಸಾಕಷ್ಟು ಗಿಡಗಳನ್ನು ಹಾಕ್ಕೊಂಡಿದ್ದಾರೆ ನಮ್ಮ ಆಂಟಿ. ಇದು ನಿಂಬೆ ಹಣ್ಣಿನ ಗಿಡ, ಮತ್ತು ಅದೇನೋ ಸೊಪ್ಪು ಅಂತ ಹೇಳ್ತಿರೋ, ತಿಂದರೆ ತುಂಬ ಒಳ್ಳೆಯದು ಅಂತ. ಹೆಸರು ಏನೋ ಗೊತ್ತಿಲ್ಲ, ಬಸಳೆ ಸೊಪ್ಪು ಏನೋ ಹೇಳ್ತಿದ್ರು ನಮ್ಮ ಆಂಟಿ. ಲೆಮನ್ ಗಿಡ ಎಷ್ಟು ಚೆನ್ನಾಗಿ ಬೆಳೆದಿದೆ ಫ್ರೆಂಡ್ಸ್. ಅದಾಗದೇ ಉಟ್ಕೊಂಡಿದೆ ಅಂತ ಕೂಡ ಹೇಳ್ತಿದ್ರು. ತುಳಸಿ ಗಿಡ ಕೂಡ ನಾನು ಕೇಳಿದೆ ಆಂಟಿಗೆ ಒಂದು ಕೊಡಿ ಅಂತ, ಕೊಟ್ಟಿದ್ದಾರೆ. ಮತ್ತು ಸ್ಫಟಿಕ ಗಿಡ, ನೀಲಿ ಕಲರ್ ಹೂ ಬಿಡುತ್ತಲ್ಲ, ಅದನ್ನು ಕೂಡ ನನಗೊಂದು ಗಿಡ ಕೊಟ್ಟರು ಆಂಟಿ ಮನೆ ಹತ್ರ ಹಾಕ್ಕೊಳ್ಳಿ ಅಂತ. ಅದನ್ನೆಲ್ಲನೂ ತೊಗೊಂಡಿದ್ದೀನಿ ಫ್ರೆಂಡ್ಸ್ ನಾನು. ತುಂಬಾ ಚೆನ್ನಾಗಿರುತ್ತೆ ಈ ಥರ ಹಳ್ಳಿ ವಾತಾವರಣ ಅಲ್ವಾ. ನೋಡಿ ಎಷ್ಟು ಚೆನ್ನಾಗಿದೆ. ಬೆಳಕಂತೂ ಸೂರ್ಯನ ಕಿರಣಗಳು ಹಾಗೆ ಮನೆ ಒಳಗಡೆ ಎಲ್ಲ ಬರುತ್ತೆ ನೋಡಿ ಫ್ರೆಂಡ್ಸ್. ತುಂಬ ಬೆಳಕು. ಅವ್ರು ಲೈಟೇ ಯೂಸ್ ಮಾಡಲ್ಲ, ಫ್ಯಾನ್ ಯೂಸ್ ಮಾಡಲ್ಲ. ಹೀಗೇ ಇದ್ದರೆ ಎಷ್ಟು ಚೆಂದ ಅಲ್ವಾ. ನಾವೆಲ್ಲ ಎಲೆಕ್ಟ್ರಿಸಿಟಿ ಅದು ಇದು ಅಂತ ಈ ಅಡ್ವಾನ್ಸ್ ಲೈಫ್ಗೆ ಅಡ್ಜಸ್ಟ್ ಆಗಿಬಿಟ್ಟಿದ್ದೀವಿ. ಸೊ ಅವರಿಗೆ ಇಲ್ಲೇ ಇರೋಕ್ಕೆ ಇಷ್ಟ ಅಂತೆ. ಅವ್ರ ಮನೆ ಬ್ಯಾಂಗ್ಳೂರಲ್ಲಿದೆ. ಸೊ ಅಲ್ಲಿ ಹೋದರೆ ಅವ್ರಿಗೆ ಇಷ್ಟನೇ ಆಗಲ್ಲ, ನಂಗೆ ಇಲ್ಲಿರೋಕ್ಕೆ ಇಷ್ಟ ಅಂತ ಕೂಡ ಹೇಳ್ತಾರೆ ಯಾವಾಗ್ಲೂ. ಇದನ್ನೆಲ್ಲ ನೋಡ್ತಿದ್ರೆ ನಮಗೂ ಕೂಡ ಇಷ್ಟ ಆಗುತ್ತೆ ಅಲ್ವಾ, ಇಲ್ಲೇ ಇರಬೇಕು ಅಂತ. ಮಳೆ ಬಂದಾಗ ಇಲ್ಲಿ ನೀರು ಬಿದ್ದರೆ ಅಲ್ಲಿ ಹೋಲ್ ಇದೆ ಫ್ರೆಂಡ್ಸ್, ಆ ಹೋಲಿಂದ ಹೊರಟೋಗ್ಬಿಡುತ್ತೆ. ಬಟ್ ಸ್ವಲ್ಪ ಮಳೆ ಬಿದ್ದಾಗ, ಮಳೆ ಟೈಮಲ್ಲಿ ಕಷ್ಟ ಅಂತ ಹೇಳ್ತಿದ್ರು ಆಂಟಿ. ತುಂಬ ಮಳೆ ಜಾಸ್ತಿ ಇರುವಾಗ ನೀರೆಲ್ಲ ಹೊರಗಡೆ ಬರುತ್ತೆ, ಆವಾಗ ನಾವು ತಳ್ಳಬೇಕು, ತುಂಬ ಕಷ್ಟ ಆಗುತ್ತೆ ಅಂತ ಕೂಡ ಹೇಳಿದ್ರು. ಈಗ ಅಮ್ಮನೂ ಆಂಟಿ ಕೂಡ ಮಾತಾಡಿಕೊಂಡು ಕಷ್ಟ ಸುಖ ಅವರು ಕೂಡ ಟೈಮ್ ಸ್ಪೆಂಡ್ ಮಾಡಿದರು. ಮತ್ತು ಊಟದ ಟೈಮ್ ಆಯಿತು. ಆಂಟಿ ನಮಗೋಸ್ಕರ ನೋಡಿ ವಡೆ ಅಂತೂ ತುಂಬ ಚೆನ್ನಾಗಿತ್ತು. ಇದು ಪಾಯಸ ಕೂಡ ಮಾಡಿದರು ಆಂಟಿ. ಕೀರ್ ಅಂತಾರೆ ಅದನ್ನು, ಒಣ ಕೊಬ್ಬರಿ ಯೂಸ್ ಮಾಡಿ ಅವರು ಕೀರ್ ಅಂತ ಮಾಡಿಕೊಟ್ಟಿದ್ರು. ನಾನು ಫಸ್ಟ್ ಟೈಮ್ ತಿಂದಿದ್ದು ಆ ಥರ. ತುಂಬ ಟೇಸ್ಟಿಯಾಗಿತ್ತು, ಬೆಲ್ಲ ಹಾಕಿ ಮಾಡಿದರು. ನಂತರ ಅನ್ನ ಸಾಂಬಾರು ಮತ್ತು ವಡೆ ಪಾಯಸ ಎಲ್ಲ ನಮಗೆ ಮಾಡಿಕೊಟ್ರು. ಗಿಡಗಳನ್ನ ಕೂಡ ನನಗೆ ಕೊಟ್ಟರು ಆಂಟಿ. ಈಗ ಕುಂಕುಮ ಕೊಡ್ತಿದ್ದಾರೆ. ಸೊ ಕುಂಕುಮ ತಗೊಂಡು ಹೊರಡೋದೆ. ಆಂಟಿ ಬೇಜಾರು ಮಾಡ್ಕೋತಿದ್ರು, ಬೇಗ ಬಂದು ಬೇಗ ಹೋಗ್ತಿದ್ದೀರಾ, ನಂಗೆ ಇಷ್ಟ ಆಗಲಿಲ್ಲ ಅಂತ ಕೂಡ ಅಂದರು. ನೋಡಿ ಈಗ ಚಾಮುಂಡೇಶ್ವರಿ ಅಮ್ಮನವರ ಟೆಂಪಲಿಗೆ ಬಂದ್ವಿ. ಅಲ್ಲಿಂದ ಬಂದ ತಕ್ಷಣ ಪೂಜೆ ಮಾಡಿಸ್ಕೊಂಡು ಅಮ್ಮನವ್ರಿಗೆ ರಾವ್ಗಾಲದಲ್ಲಿ ಪೂಜೆ ಮಾಡೋಣ ಅಂತ ಮಾಡಿಸ್ಕೊಂಡ್ವಿ. ನೋಡಿ ಅಮ್ಮನವರಂತೂ ಎದ್ದು ಬರೋ ಥರ ಇದ್ದರು ಫ್ರೆಂಡ್ಸ್. ನಂತರ ನಾವಲ್ಲಿ ಮುಗಿಸ್ಕೊಂಡು ಸ್ಯಾರಿ ಶಾಪಿಂಗ್ ಅಂತ ಬಂದ್ವಿ. ಅಮ್ಮಂಗೋಸ್ಕರ ಸ್ಯಾರಿ ಶಾಪಿಂಗ್ ಮಾಡೋಣ ಅಂತ ಕರ್ಕೊಂಡು ಬಂದಿದ್ದೀನಿ. ಇಲ್ಲಿ ನೋಡಿ ಬ್ಲೌಸ್ ಪೀಸಸ್ ಅಂತೂ ಮ್ಯಾಚಿಂಗು ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ಅದರಲ್ಲಿ ನಾನು ಕೂಡ ಒಂದು ಬ್ಲೌಸ್ ಪೀಸು, ಅಮ್ಮ ಕೂಡ ತೊಗೊಂಡ್ರು. ಪೆಟಿಕೋಟ್ಸ್ ಅಷ್ಟೇ ಫ್ರೆಂಡ್ಸ್, 200 ರುಪೀಸ್. ಇಲ್ಲಿ ಕ್ಲಾತ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ಅಮ್ಮ ಕೂಡ ತೊಗೊಂಡ್ರು. ಇದೇ ನೋಡಿ ಫ್ರೆಂಡ್ಸ್, ಅಮ್ಮ ಸ್ಯಾರಿ ಸೆಲೆಕ್ಟ್ ಮಾಡಿದ್ದಾರೆ. ಅವರಿಗೆ ಈ ಕಲರ್ ಇಷ್ಟ ಅಂತ ತೊಗೊಂಡ್ರು. ನಂತರ ನೈಟ್ ಕೂಡ ನಾವು ಮತ್ತೊಂದು ಸತಿ ಜಾತ್ರೆಗೆ ವಿಸಿಟ್ ಮಾಡಿ ಇದನ್ನೆಲ್ಲ ಆಡಿದ್ವಿ. ತುಂಬ ಭಯ ಆಯಿತು, ಸಿಕ್ಕಾಪಟ್ಟೆ ಭಯಪಟ್ವಿ ಫ್ರೆಂಡ್ಸ್. ಅಷ್ಟು ಭಯಂಕರವಾಗಿತ್ತು. ತುಂಬ ಸ್ಪೀಡಾಗಿ ಹೋಗುವಾಗ ತಲೆ ಸುತ್ತಂಗೆ ಕೂಡ ಆಯಿತು ನಮಗೆ. ಮತ್ತು ಸ್ವಲ್ಪ ಶಾಪಿಂಗ್ ಕೂಡ ಮಾಡಿದ್ವಿ ಫ್ರೆಂಡ್ಸ್. ತುಂಬ ಚೀಪಾಗಿತ್ತು, ಅದಕ್ಕೆ ಬಿಟ್ಟು ಬರೋಕ್ಕೆ ಮನಸ್ಸಾಗಲಿಲ್ಲ. ಸರಿ ಅಮ್ಮ ತೊಗೊಳ್ಳೋಣ, ಕಮ್ಮಿ ಇರುವಾಗ ನಾವು ತೊಗೊಂಡು ದುಡ್ಡು ಸೇವ್ ಮಾಡ್ಬೋದು. ಅದೇ ದುಡ್ಡನ್ನ ಅಂಗಡಿಗೆ ಹೋಗಿ ಕೊಟ್ಟರೆ ಎಷ್ಟೊಂದಾಗುತ್ತೆ, ಎಷ್ಟು ಪಾತ್ರೆ ಇದ್ದರೂ ಮನೆಗೆ ಸಾಲಲ್ಲ ಅಂತ ಹೇಳಿದ್ರು ಅಮ್ಮ. ಸೊ ಅದಕ್ಕೆ ಇಬ್ಬರು ಸೇರಿ ಸ್ವಲ್ಪ ಸಾಮಾನು ತೊಗೊಂಡ್ವಿ. ಇದೆಲ್ಲ ನೋಡಿ 100 ರುಪೀಸ್ಗೆ 3. ಇದೆಲ್ಲ ಯಾರು ಕೊಡ್ತಾರೆ ಫ್ರೆಂಡ್ಸ್? ಇದೂ ಅಷ್ಟೇ 100 ರುಪೀಸ್ಗೆ 3 ಐಟಮ್ಸ್ ತೊಗೋಬೋದು. ಇದು ಮತ್ತು ಈ ಬುಟ್ಟಿ ಇಟ್ಟಿದ್ದೀನಲ್ಲ, ಈ ಬಾಣಲಿ ಬಂದು 100 ರುಪೀಸು. ತುಂಬ ತಿಕ್ಕಾಗಿದೆ ಫ್ರೆಂಡ್ಸ್. ಇದೇ ನಾವು ಅಂಗಡಿಲಿ ಹೋದರೆ 300 ರುಪೀಸ್ ಆದರೂ ಆಗುತ್ತೆ. ಇದು ಬಟ್ಟೆ ಬಿಚ್ಚಿ ಒಗೆಯೋ ಬಟ್ಟೆ ಹಾಕ್ಕೊತೀವಲ್ಲ, ಆ ಬಟ್ಟೆ ಹಾಕೋ ಬುಟ್ಟಿ, ಅದಕ್ಕೂ ನಾನು 150 ರುಪೀಸ್ ಪೇ ಮಾಡಿದ್ದೀನಿ. ಈ ಸೌಟ್ಗಳಂತೂ
ಫ್ರೆಂಡ್ಸ್, 100 ರುಪೀಸ್ 3 ಎಷ್ಟು ವರ್ತ್ ಬೈಯಿಂಗ್ ಅಂತ ಹೇಳ್ಬೋದು. ತುಂಬ ತಿಕ್ಕಾಗಿದೆ, ಕ್ವಾಲಿಟಿ ಅಷ್ಟು ಚೆನ್ನಾಗಿದೆ. ಸೊ ನಾನು ಒಂದು ಕ್ಯೂರಿಯಾಸಿಟಿ ಮೇಲೆ ಅವ್ರನ್ನ ಕೇಳಿದೆ, ಅಂಕಲ್ನ, ನಿಮ್ಗೆ ಹೇಗೆ ಇಷ್ಟು ಚೀಪಾಗಿ ಸಿಗುತ್ತೆ, ಅಂಗಡೀಲಿ ಯಾಕೆ ಸಿಗಲ್ಲ ಅಂತ ಕೇಳಿದ್ದಕ್ಕೆ ಅವ್ರು ಅಂದರು, ವುಡ್ ವರ್ಕ್ದೆಲ್ಲ ಅಂತಂದರು. ಅವರೆಲ್ಲ ಈ ಥರ ಹೋಲ್ಸೇಲಲ್ಲಿ ತರ್ತಾರಂತೆ, ಅವ್ರಿಗೆ ಕಮ್ಮಿ ಬೀಳುತ್ತಂತೆ. ಇದೆಲ್ಲ ಮ್ಯಾನುಫ್ಯಾಕ್ಚರ್ ಮಾಡ್ತಾರಲ್ಲ, ಅಲ್ಲಿಂದ ಅವ್ರು ತೊಗೊಂಡು ಬಂದುಬಿಡ್ತಾರಂತೆ. ಇವೆಲ್ಲ ತುಂಬಾ ಕಮ್ಮಿಗೆ ಸಿಗುತ್ತಂತ ಅವ್ರಿಗೆ ಹೇಳ್ತಿದ್ರು ಪಾಪ ನನಗವರು. ಈ ವುಡ್ಡದಂತೂ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್. ಇದನ್ನು ಅಷ್ಟೇ 100 ರುಪೀಸ್ 3 ಅಂತೆ. ಇದನ್ನು ಅವರು ಚನ್ನಪಟ್ಟಣದಲ್ಲಿ ತೊಗೊಂಬಂದೆ. ಅಲ್ಲಿ ವುಡ್ ಫ್ಯಾಕ್ಟ್ರಿ ಇದೆಯಂತೆ, ಅಲ್ಲಿಂದ ಅವರಿಗೆ ಸಿಗುತ್ತೆ. ಒಂದು 5 ರುಪೀಸಿಗೆ ಸಿಗುತ್ತೆ ಅಂತ ಹೇಳಿದ್ರು. ಅವಾಗ ನಾನು ಯೋಚನೆ ಮಾಡಿದೆ, ಶಾಪವರೆಲ್ಲ ಎಷ್ಟು ದುಡ್ಡು ಮಾಡ್ತಾರಲ್ಲ ಇದೇ ರೀತಿ ತೊಗೊಂಬಂದು, ನಮಗೇನೋ ಗೊತ್ತಿರಲ್ಲ, ನಾವು ಫುಲ್ ಅಷ್ಟು ಪೇ ಮಾಡಿನೂ ತೊಗೋತೀವಿ ಅಂತ ಅನ್ನಿಸ್ತು. ಬಟ್ ಅವರಿಗೂ ಅಷ್ಟೇ ರಿಸ್ಕ್ ಇರುತ್ತೆ ಅಲ್ಲಿಂದ ತರಿಸೋದು ಅದೆಲ್ಲ ಅಲ್ವಾ. ಇದು ನೋಡಿ ಫ್ರೆಂಡ್ಸ್, ನಾನು ಪಾತ್ರೆ ತೊಳೆದು ಹಾಕ್ಕೊಳ್ಳೋಕ್ಕೆ ಈ ಥರದ್ದು ಇರಲಿಲ್ಲ. ಸೊ ಅಮ್ಮ ಇದನ್ನು ತೊಗೊಳ್ಳೇಬೇಕು ಅಂತ ಕೊಡಿಸಿದ್ದಾರೆ. ಇದು ಅಷ್ಟೇ ಫ್ರೆಂಡ್ಸ್, 100 ರುಪೀಸ್ 3. ಅದಕ್ಕೆ ನೋಡಿ, ಅಲ್ಲಿ ನನಗೆ ಸಿಂಕ್ ಪಕ್ಕ ಜಾಗನೇ ಇಲ್ಲ, ಗ್ಯಾಸ್ ಸ್ಟವ್ ಇದೆ. ಸೊ ಏನೂ ಇಟ್ಕೊಳ್ಳೋಕ್ಕಾಗಲ್ಲ ಪಾತ್ರೆ ತೊಳೆಯೋಕ್ಕೆ. ಸೊ ಅದನ್ನು ಗ್ಯಾಸ್ ಮೇಲೆ ಇಟ್ಕೊಂಡು ಹಾಕೋ ಅಂತ ಹೇಳಿದ್ರು. ಇದು ನೋಡಿ, ಲೈಟ್ ಕಲರ್ಸ್ ಚೇಂಜ್ ಆಗುತ್ತೆ ಫ್ರೆಂಡ್ಸ್. ಇದು ಕೂಡ 100 ರುಪೀಸು. ನನ್ನ ಮಗ ಇಷ್ಟಪಟ್ಟು ಇದನ್ನು ಮನೆಗೆ ತೊಗೊಂಬಂದಿದ್ದಾನೆ. ಕತ್ಲಲ್ಲಿ ಅಂದರೆ ಲೈಟೆಲ್ಲ ಆಫ್ ಮಾಡಿ ಹಾಕಿದ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ನಂತರ 1K ಸಬ್ಸ್ಕ್ರೈಬರ್ಸ್ ಆಗಿದ್ದಕ್ಕೆ ನನ್ನ ಹಸ್ಬೆಂಡು ಕೇಕ್ ಕೂಡ ತರಿಸಿದ್ದಾರೆ ಸರ್ಪ್ರೈಸ್ ಆಗಿ. ನನ್ನ ಮಕ್ಕಳು ಹೇಳಿದ್ರಂತೆ, ಸೊ ಅವ್ರು ತಗೊಬಂದಿದ್ರು. ತುಂಬ ಖುಷಿ ಆಯಿತು ನೋಡಿ, ಎದ್ರುಕೊಂಡು ಆಯಿತು, ಸಡನ್ನಾಗಿ ಹಚ್ಬಿಟ್ಟ. ಥ್ಯಾಂಕ್ ಯು ಸೋ ಮಚ್ ಸಬ್ಸ್ಕ್ರೈಬರ್ಸ್. ತುಂಬಾ ಹ್ಯಾಪಿಯಾಗಿದೆ ಸದಾ. ನಿಮಗೆಲ್ಲರಿಗೂ ನಾನು 100% ಕೊಡ್ತೀನಿ. ತುಂಬ ಖುಷಿ ಆಯಿತು ಫ್ರೆಂಡ್ಸ್. ಥ್ಯಾಂಕ್ ಯು. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನನ್ನ ವಿಡಿಯೋ ಸ್ವಲ್ಪ ಆದರೂ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಇನ್ನೂ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ಹೀಗೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಪ್ರೆಸ್ ಮಾಡಿ, ನಾನು ಹಾಕೋ ವಿಡಿಯೋದು ನೋಟಿಫಿಕೇಷನ್ ಸಿಗುತ್ತೆ ನಿಮಗೆ. ಇಷ್ಟು ಹೇಳ್ತಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಈ ಹಳ್ಳಿ ವಿಡಿಯೋ ನಿಮಗೆ ಇಷ್ಟ ಆಯಿತಾ? ಒಳ್ಳೆ ಮನಸ್ಸಿರೋರು ಕರೆದಾಗ ಖಂಡಿತ ಹೋಗಿ, ಅವ್ರಿಗೆ ತುಂಬ ಖುಷಿ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್, ಟೇಕ್ ಕೇರ್.